ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಅವರು ಆಕಾಶ್ನ ಕರ್ಕೊಂಡು ಮನೆಗೆ ಬರ್ತಾರೆ. ಆಗ ಮನೆ ಕೆಲಸದವರೆಲ್ಲರೂ ಹೋಗ್ಬಿಟ್ಟು ಗೌತಮ್ ಅವ್ರಿಗೆ ನಮಸ್ಕಾರ ಸರ್, ಹೇಗಿದ್ದೀರಾ, ಏನು ತೊಗೊಳ್ತೀರಾ ಅಂತ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ. ಆಗ ಗೌತಮ್ ಅವರು ಏನು ಬೇಡ, ನಾನು ಎಲ್ಲ ಕೂಡ ಮುಗಿಸ್ಕೊಂಬಂದಿದ್ದೀನಿ. ನೀವು ನನಗೆ ಈ ಥರ ಎಲ್ಲ ಬಂದ ತಕ್ಷಣ ಮಾತಾಡಿಸಿ ಕೇಳಿದ್ರಲ್ವ, ನಿಜವಾಗ್ಲೂ ನಂಗೆ ಅಷ್ಟೇ ಸಾಕು, ನೀವು ನಿಮ್ಮ ಕೆಲಸನ ನೋಡ್ಕೊಳ್ಳಿ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಆಗ ಜಯದೇವ್ ಹತ್ರ ಬರ್ತಾರೆ. ದಿಯಾನು ಕೂಡ ಅಲ್ಲೇ ನಿಂತಿರ್ತಾರೆ. ಆಗ ಜಯದೇವ್ ಅವರು ಹಾಯ್ ಬ್ರೋ ಅಂತ ಹೇಳ್ಬಿಟ್ಟು ಹಗ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಆಗ ಗೌತಮ್ ಅವರು ಜಯದೇವ್ನ ದೂರ ತಳ್ಳಿ ನಿಲ್ಲಿಸ್ತಾರೆ. ಆಗ ಜಯದೇವ್ ಅವರು ಇಟ್ಸ್ ಓಕೆ, ವೆಲ್ಕಮ್ ಬ್ರೋ. ಆದರೆ ಮನೆ ಕೆಲಸದವರೆಲ್ಲ ನೀನು ಬಂದ ತಕ್ಷಣ ಎಷ್ಟು ಗೌರವ, ಎಷ್ಟೆಲ್ಲ ಪ್ರೀತಿ ಕೊಡ್ತಾ ಇದ್ದಾರೆ. ನಿನ್ನ ಪ್ರಭಾವ ಮಾತ್ರ ಕಡಿಮೆ ಆಗಿಲ್ಲ. ಏನು ಗೊತ್ತಾ ನನಗೆ ಕೊರಿತಾ ಇರೋದು, ನೀನು ಈ ಮನೆ ಬಿಟ್ಟು ಹೋದಾಗಿಂದ ನಾನು ಅವ್ರನ್ನ ಕೆಲಸದಿಂದ ತೆಗೆದೆ. ಅವ್ರಿಗೆ ಹೊಟ್ಟೆಗೆ ಊಟ ಮತ್ತು ಬಟ್ಟೆ ಎಲ್ಲನೂ ಕೊಟ್ಟು ಚೆನ್ನಾಗೇ ನೋಡ್ಕೊಂಡಿದ್ದೀನಿ. ಹೀಗಿರಬೇಕಾದ್ರೆ ನಿನಗೆ ಇಷ್ಟೊಂದು ಗೌರವ ಕೊಡ್ತಾ ಇದ್ರಲ್ಲ, ಅದೇ ನನಗೆ ಕೊರಿತಾ ಇರೋದು ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ನೀನು ಈ ಥರ ಗೌರವನ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಗೋದಿಲ್ಲ. ಮನೆ ಯಜಮಾನ ಇದು ಮನೆಗಷ್ಟೇ ಆದರೆ ಸಾಗೋದಿಲ್ಲ. ಒಬ್ಬ ಮನುಷ್ಯನಿಗೆ ವ್ಯಾಲ್ಯೂಸ್ ಅಂತ ಇರುತ್ತೆ. ಆ ವ್ಯಾಲ್ಯೂಸ್ನ ನೋಡಿ ಗೌರವ ಪ್ರೀತಿನ ಕೊಡಬೇಕು. ಗೌರವ ಪ್ರೀತಿನ ಕಮಾಂಡ್ ಮಾಡಬೇಕು ಹೊರತು ಯಾವುದೇ ಕಾರಣಕ್ಕೂ ಡಿಮ್ಯಾಂಡ್ ಮಾಡಬಾರ್ದು. ನೀನು ಬರೀ ಕಿತ್ಕೊಳ್ಳೋದೇ ಆಯಿತು, ನಿನ್ನ ವ್ಯಕ್ತಿತ್ವ ಏನೂ ಬದಲಾಗಿಲ್ಲ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು ಸರಿ ಆಯಿತು, ಅದರಲ್ಲೂ ಇವನು ಯಾಕೆ ಅಂತ ಹೇಳ್ಬಿಟ್ಟು ಆಕಾಶ್ನ ತೋರಿಸ್ತಾರೆ. ಯಾಕೆ ಇವ್ನು ಗೊತ್ತಿಲ್ವಾ, ಇವನು ನನ್ನ ಮಗ ಅಂತ ಹೇಳ್ತಾರೆ. ಆದರೂ ಸರಿ, ಆದರೆ ಅವನು ಇದ್ದಿದ್ದು ಅಮ್ಮನ ಜೊತೆ ಅಲ್ವಾ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಇಲ್ಲ ಅವನು ಅಮ್ಮನ ಜೊತೆನೇ ಇದ್ದಿದ್ದ, ಆದರೆ ಈಗ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ಜಯದೇವ್ ಮತ್ತು ದಿಯಾಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಏನು ಹೇಳ್ತೀರಾ, ಒಟ್ಟಿಗೆ ಇದ್ದೀರಾ ನೀವು ಅಂತ ಶಾಕಲ್ಲೇ ನೋಡ್ತಾ ಇರ್ತಾರೆ. ಆಗ ಆಕಾಶ್ ಕೂಡ ನಗ್ತಾ ಇರ್ತಾನೆ. ಸರಿ, ಏನು ವಿಷಯ ಬಂದಿದ್ದು ಅಂತ ಎಲ್ಲ ಕೂಡ ಕೇಳ್ತಾರೆ. ಆಗ ಗೌತಮ್ ಅವರು, ಇವನ ದೃಷ್ಟಿನಲ್ಲಿ ನೀನೇನು ಅಂತ ಪರಿಚಯ ಮಾಡಿಸ್ಬೇಕಿತ್ತು, ಅದಕ್ಕೋಸ್ಕರ ಕರ್ಕೊಂಬಂದೆ ಅಂತ ಗೌತಮ್ ಅವರು ಕೂಡ ಹೇಳ್ತಾರೆ. ಈ ಕಡೆ ಭೂಮಿಕಾ ಅವರು ಕೂಡ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ತನ್ನ ಅತ್ತೆ ಭಾಗ್ಯಮ್ಮ ಅವರು ಫೋನ್ ಮಾಡ್ತಾರೆ. ಏನಮ್ಮ ಹೇಗಿದ್ಯಾ, ನಾನು ಮರಿಗುಂಡು ಜೊತೆ ಮಾತಾಡಬೇಕು, ಫೋನ್ ಕೊಡ್ತೀಯಾ ಅಂತ ಹೇಳ್ತಾರೆ. ಇಲ್ಲ ಅತ್ತೆ, ಅವನಿಲ್ಲ. ಯಾಕೆ ಅಂತಂದರೆ ಗೌತಮ್ ಅವರು ಅವನ್ನ ಸುತ್ತಾಡೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ಖುಷಿ ಆಗುತ್ತೆ ಭಾಗ್ಯಮ್ಮ ಅವ್ರಿಗೆ. ನೋಡಮ್ಮ, ಇದನ್ನೇ ನಾವು ಬಯಸಿದ್ದು, ಅಪ್ಪ ಮಗ, ಮಗ ಅಪ್ಪನ ಜೊತೆಗೆ ಇವ್ರ ಪ್ರೀತಿನ ಹಂಚ್ಕೊಂಡು ಬೆಳಿಬೇಕು ಅನ್ನೋದೇ ನನ್ನ ಆಸೆ ಆಗಿತ್ತು ಅಂತ ಹೇಳ್ತಾರೆ. ಭೂಮಿಕಾ ಅವರು, ಅತ್ತೆ ನೀವು ಯಾಕೆ ಇಲ್ಲಿ ಸ್ವಲ್ಪ ದಿನ ಬರಬಾರ್ದು, ನಾವು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ಜೊತೆ ಇರ್ಬೋದಲ್ವಾ ಅಂತ ಹೇಳ್ತಾರೆ. ಆಗ ಭಾಗ್ಯಮ್ಮ ಅವರು, ಅಲ್ಲ ಭೂಮಿಕಾ, ಈ ಥರ ಸಡನ್ ಆಗಿ ಬರೋದಕ್ಕಾಗೋದಿಲ್ಲಮ್ಮ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಅಲ್ಲ ಅತ್ತೆ, ನಾವೆಲ್ಲರೂ ಕೂಡ ಒಟ್ಟಿಗೆ ಇದ್ದೀವಿ, ನೀವು ಯಾಕೆ ಅಲ್ಲೇ ಇರಬೇಕು, ಬನ್ನಿ ಅತ್ತೆ, ನಮ್ಮ ಜೊತೆನೇ ಇರೋಣ, ತುಂಬಾ ಖುಷಿಯಿಂದ ಇರ್ಬೋದು ಅಂತ ಹೇಳ್ತಾ ಇರ್ತಾರೆ. ಆಗ ಭಾಗ್ಯಮ್ಮ ಅವರು, ಅದು ಹಂಗಲ್ಲಮ್ಮ, ಯಾಕೆ ಅಂತಂದರೆ ಆನಂದ ನನ್ನ ಇಷ್ಟು ದಿನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ನನಗೆ ಒಂದು ಸ್ವಲ್ಪನೂ ನೋವು ಕೊಡದೆ ಸಂತೋಷದಿಂದ ನೋಡ್ಕೊಂಡಿದ್ದಾನೆ, ಅವನು ಕೂಡ ನನಗೆ ಮಗನಿದ್ದಾಗೆ ಅಂತ ಹೀಗೆ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಆನಂದ್ ಮತ್ತು ಅಪರ್ಣ ಕೂಡ ಅಲ್ಲಿ ಬರ್ತಾರೆ. ಭಾಗ್ಯಮ್ಮ ಅವ್ರ ಮಾತುಗಳನ್ನು ಕೂಡ ಕೇಳಿಸ್ಕೊಳ್ತಾ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಣಮ್ಮ, ಯಾಕೆ ಅಂತಂದರೆ ಅವನು ಕೂಡ ನನ್ನ ಮಗನಾದ ಇದ್ದಾಗೇ, ಅವನು ಬೇರೆ ಅಲ್ಲ, ಗುಂಡು ಬೇರೆ ಅಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ನಾನು ಅವನ್ನ ಹೆರದೇ ಇರ್ಬೋದು, ಆದರೆ ಅವನು ನನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾನೆ. ಅದಕ್ಕೋಸ್ಕರ ನಾನೀಗ ಸಡನ್ನಾಗಿ ಅಲ್ಲಿಗೆ ಬಂದುಬಿಟ್ರೆ ಇವರಿಗೆ ಬೇಜಾರಾಗುತ್ತೆ ಅಲ್ವಾ, ಅದಕ್ಕೆ ಒಂದು ಕೆಲಸ ಮಾಡ್ತೀನಿ, ಅಲ್ಲೊಂದಷ್ಟು ದಿನ ಇಲ್ಲೊಂದಷ್ಟು ದಿನ ಓಡಾಡ್ಕೊಂಡು ಇದ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಅಲ್ಲ ಅತ್ತೆ, ನೀವು ಹೇಳಿರೋ ಹಾಗೆಯೇ ಅಲ್ಲಿ ಇಷ್ಟು ದಿನ ಇದ್ರಿ ಅಲ್ವಾ, ಅದಕ್ಕೆ ಇಲ್ಲಿ ಸ್ವಲ್ಪ ದಿನ ಇರ್ಬೋದಲ್ವಾ ಅಂತ ಹೇಳ್ತಾರೆ. ಸರಿನಮ್ಮ, ಆಯಿತು, ನಾನು ಸ್ವಲ್ಪ ದಿನ ಕಳ್ಕೊಂಡು ಅಲ್ಲಿಗೆ ಬರ್ತೀನಿ, ಅಲ್ಲಿ ಸ್ವಲ್ಪ ದಿನ ಇದ್ದು ಮತ್ತೆ ಬರ್ತೀನಿ ಇಲ್ಲಿಗೆ, ಸರಿನಾ ಅಂತ ಹೇಳ್ತಾ ಇರ್ತಾರೆ. ಈ ಮಾತನ್ನ ಕೇಳಿಸ್ಕೊಂಡು ಆನಂದ್ ಮತ್ತು ಅಪರ್ಣಗೆ ತುಂಬಾ ಖುಷಿ ಆಗುತ್ತೆ. ಆಗ ಭೂಮಿಕಾ ಅವರು, ಸರಿ ಆಯಿತು ಅತ್ತೆ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ನಂತರ ಆನಂದ್ ಅಪರ್ಣ ಬಂದ್ಬಿಟ್ಟು, ಅಮ್ಮ ನಿಜವಾಗ್ಲೂ ನೀವು ಆಡಿದ ಮಾತುಗಳನ್ನ ಎಲ್ಲನೂ ಕೂಡ ಕೇಳಿಸ್ಕೊಂಡೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನನ್ನ ಮಗ ಅಂತ ಕರೆದ್ರಿ ಅಲ್ವಾ ಅಂತ ಹೇಳ್ತಾರೆ. ಆಗ ಭಾಗ್ಯಮ್ಮ ಅವರು, ಯಾಕಪ್ಪ ಆ ಥರ ಮಾತಾಡ್ತೀಯ, ನೀನು ಬೇರೆ ಅಲ್ಲ, ಗುಂಡು ಬೇರೆ ಅಲ್ಲ, ನೀವಿಬ್ಬರಲ್ಲಿ ಯಾವುದೇ ರೀತಿ ವ್ಯತ್ಯಾಸನೂ ಇಲ್ಲ, ಗುಂಡುಗಿಂತ ನೀನೇನು ಕಮ್ಮಿ ಇಲ್ಲ, ನೀನು ನನ್ನ ಮಗನೇ ಗೊತ್ತಾ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ, ನೀವಿಬ್ಬರು ನನಗೆ ಒಂದೇ ಅಂತ ಹೇಳ್ತಾರೆ. ಆಗ ಆನಂದ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಸರಿ ಅಮ್ಮ, ನಾನು ನಿಮ್ಮ ಮಡ್ಲಲ್ಲಿ ಮಲಗ್ಬೋದಾ ಅಂತ ಕೇಳ್ತಾರೆ. ಅಯ್ಯೋ ಯಾಕಪ್ಪ ಕೇಳ್ತಾ ಇದೆಯಾ, ಬಾರಪ್ಪ ಮಲ್ಕೋ ಅಂತ ಹೇಳ್ಬಿಟ್ಟು ಭಾಗ್ಯಮ್ಮ ಅವ್ರು ಕೂಡ ಆನಂದ್ ಅವ್ರನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಕಾಳಜಿ ಮಾಡ್ತಾರೆ. ಕಡೆ ಗೌತಮ್ ಅವರು ಹೇಳಿದಂಥ ಮಾತನ್ನ ಕೇಳಿ ಜಯದೇವ್ ಅವರು ಶಾಕಲ್ಲಿ ನಿಂತಿರ್ತಾರೆ. ಆಗ ಗೌತಮ್ ಅವರು, ಡಾಕ್ಟರ್ ರೆಫರೆನ್ಸ್ ಏನಾದರೂ ಬೇಕಾ ಜಯ ಅಂತ ಹೇಳ್ತಾರೆ. ನನಗೇನಾಗಿದೆ ಅಂತ ಹೇಳ್ತಾರೆ. ಫಿಸಿಕಲಿ ಏನೂ ಆಗಿಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು, ಆದರೆ ಮೆಂಟಲಿ ಏನಾದರೂ ಬೇಕೇನೋ ಅಂತ ಹೇಳ್ತಾರೆ. ಅಲ್ಲ ಯಾಕೆ ಹಿಂಗೆ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಅಲ್ಲ, ಆನೆನ ಬೇಟೆ ಆಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮರಿ ಹತ್ರ ಧಮಕಿ ಹಾಕ್ದೆ ಅಂತಲ್ಲ, ಇವಾಗ ಇಬ್ಬರು ಕೂಡ ಬಂದಿದ್ದೀವಿ, ಅದೇನು ಬೇಟೆ ಆಡ್ತೀಯೋ ಹಾಡು, ನನ್ನ ಮಗನೂ ನೋಡಿ ಸಂತೋಷ ಪಡ್ತಾನೆ ಅಂತ ಹೇಳ್ತಾರೆ. ನಾನು ಏನು ಧಮಕಿ ಹಾಕ್ದೆ ಅಂತ ಜಯದೇವ್ ಅವ್ರು ಕೇಳ್ತಾ ಇರ್ತಾರೆ. ಕುಡಿಯೋ ಸ್ವಲ್ಪ ಕಡಿಮೆ ಮಾಡು, ಆವಾಗ ಮೆಮೊರಿ ಪವರು ಸ್ವಲ್ಪ ಲಾಸ್ ಆಗೋದು ಕಮ್ಮಿ ಆಗುತ್ತೆ, ಆವಾಗ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು ಸುಮ್ಮನೆ ನಿಂತಿರ್ತಾರೆ. ನೋಡು ಜೈ, ನಾನು ಮತ್ತು ಭೂಮಿಕಾ ಒಂದಾದ ದಿನನೇ ಬಂದು ನಿನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಇರಲಿ, ಆದರೆ ಇವಾಗ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು ಜೈ, ನಾನು ಸುಮ್ಮನೆ ಇದ್ದೀನಿ ಅಂತ ಅಂದರೆ ಅದು ನನ್ನ ವೀಕ್ನೆಸ್ ಅಲ್ಲ, ಅದು ನನ್ನ ಒಳ್ಳೆತನ.
ನನ್ನ ಒಳ್ಳೆತನನ ಸಾಯಿಸ್ಬೇಡ ನೀನು. ನಿನ್ನ ಪಾಡಿಗೆ ನೀನು ಇರು. ನಮ್ಮ ಪಾಡಿಗೆ ನಾವಿರ್ತೀವಿ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು ಸರಿ ಆಯಿತು. ನಾವು ನನ್ನ ಪಾಡಿಗೆ ಅಂತಲೇ ಇಷ್ಟು ದಿನ ಇದ್ವಿ. ಆದ್ರೆ ನಿನ್ನ ವಿಷಯಕ್ಕೆ ಬರೋ ಥರ ಮಾಡಿದ್ದು ನೀನೇ. ಅವತ್ತು ಇದೇ ಜಾಗದಲ್ಲಿ ಸೈನ್ ಹಾಕ್ಬಿಟ್ಟು ಪೇಪರ್‌ನ ಕೊಟ್ಟೋಗ್ಬಿಟ್ಟೆ ಅಲ್ವಾ. ಆದರೆ 600 ಕೋಟಿ ಸಾಲ ನನ್ನ ತಲೆ ಮೇಲೆ ಬರೋ ಹಾಗೆ ಮಾಡ್ಬಿಟ್ಟು ಹೋದೆ. ಏನಾದರೂ ಆಸ್ತಿ ಇಟ್ಕೊಂಡು ಮಾಡೋಣ ಅಂತ ಅಂದ್ರೆ ಅದು ಏನು ಮಾಡೋದಕ್ಕಾಗಲ್ಲ. ಹೋಗ್ಲಿ ನಿನ್ನ ಆಸ್ತಿ ಬೇಡ, ನನ್ನ ಆಸ್ತಿನಾದ್ರು ಇಟ್ಕೊಂಡು ಏನಾದ್ರು ಮಾಡೋಣ ಅಂತ ಅಂದ್ಕೊಂಡು ಆ ಮಲ್ಲಿನ ಸೈನ್ ಹಾಕ್ಸೋದಕ್ಕೆ ಕರೆಸಿದ್ರೆ ಅವಳು ಇದೇ ಜಾಗದಲ್ಲಿ ಕೂತ್ಕೊಂಡು ನೀನು ಡಿವೋರ್ಸ್ ಪೇಪರ್‌ಗೆ ಸೈನ್ ಹಾಕಿದ್ರೆ ಮಾತ್ರ ನಾನು ಸೈನ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ನನಗೇನೆ ಜೋರು ಮಾಡಿ ಹೋಗ್ತಾಳೆ ಅವಳು. ಈ ರೀತಿ ಮಾಡಿದಾಗ ನಮಗೆ ಹುರಿಯೋದಿಲ್ವಾ? ಅವಾಗಲೇ ನಿಮ್ಮ ಹುಡುಕಾಟದ ಪ್ರೋಸೆಸ್ಸು ಶುರುವಾಗಿದ್ದು. ಇವನ ಮೂಲಕ ನೀವೆಲ್ಲರೂ ಕೂಡ ಸಿಕ್ಕಿದ್ರಿ. ಅವಾಗ ನನಗೆ ಇವನನ್ನ ಸೇಫಾಗಿ ಕರ್ಕೊಂಬಂದೆ. ಸೇಫಾಗಿನೇ ಕಳಿಸ್ದೆ. ನನಗೇನು ಬೇಕಿತ್ತೋ ಅದನ್ನ ದಕ್ಕಿಸ್ಕೊಂಡೆ. ಅರ್ಥ ಆಯ್ತಾ ಅಂತ ಹೇಳ್ತಾರೆ. ಗೌತಮ್ ಅವರು ನೀನು ದಕ್ಕಿಸ್ಕೊಂಡಿರೋದನ್ನ ಕಿತ್ಕೊಳ್ಳೋ ಹಕ್ಕು ನನಗೆ ಇವಾಗಲೂ ಕೂಡ ಇದೆ. ಆದರೆ ನನಗದು ಬೇಡ. ಆದರೆ ನಿಮಗೆ ಇದನ್ನೆಲ್ಲ ನೀವೇ ಬದುಕೊಳ್ಳಿ ಅಂತ ನಾನು ಬಿಟ್ಟೋಗಿರೋದು. ಈ ದಿವಾನ್ ಫ್ಯಾಮಿಲಿಗೆ ಕೊಟ್ಟು ಗೊತ್ತೇ ಹೊರತು ಕಿತ್ಕೊಳೋ ಬುದ್ಧಿ ಅಂತೂ ಇಲ್ಲ. ಏನು ಬೇಕು ಅಂತ ಹೇಳು, ನಾನು ನಿನಗೆ ಎಲ್ಲನೂ ಕೂಡ ಬರ್ದುಕೊಡ್ತೀನಿ. ಆದರೆ ನೀನು ನಮ್ಮ ಫ್ಯಾಮಿಲಿ ತಂಟೆಗೆ, ಇನ್ನು ನಮ್ಮವ್ರ ತಂಟೆಗೆ ಯಾವುದೇ ಕಾರಣಕ್ಕೂ ಬರಬಾರ್ದು. ನಾನು ಇವನ್ನ ಕರ್ಕೊಂಬಂದಿದ್ದು ಏನಕ್ಕೆ ಗೊತ್ತಾ? ನೀನು ಭಯಕ್ಕೆ ಯೋಗ್ಯನಲ್ಲ, ತಿರಸ್ಕಾರಕ್ಕೆ ಯೋಗ್ಯ ಅಂತ ತೋರಿಸ್ಕೊಡ್ಬೇಕಿತ್ತು. ಅದನ್ನು ನಾನು ಈಗ ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ. ಇನ್ನು ಯಾವ ಭಯನೂ ಕೂಡ ಇವನಿಗೆ ನಿನ್ನ ವಿಷಯದಲ್ಲಿ ಇರೋದಿಲ್ಲ. ಆದರೆ ಒಂದು ವಿಷಯ ತಿಳ್ಕೊ, ಇನ್ನು ಮುಂದೆ ಇಂಥ ಚೀಫ್ ಕೆಲಸನ ಮಾಡಿದ್ರೆ ಯಾವತ್ತೂ ಕೂಡ ಫೋನ್ ಮಾಡಿ ಬರೋದಿಲ್ಲ. ಎಲ್ಲಿ ಸಿಗಬೇಕೋ ಅಲ್ಲಿ ಸಿಗ್ತೀನಿ, ಏನು ಮಾಡಬೇಕೋ ಅದು ಮಾಡಿ, ಎಲ್ಲಿ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ತೀನಿ, ಇನ್ನು ಹುಷಾರ್ ಅಂತ ಹೇಳ್ಬಿಟ್ಟು ಚೆನ್ನಾಗಿ ವಾರ್ನ್ ಮಾಡಿ ಗೌತಮ್ ಅವರು ಆಕಾಶ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಜಯದೇವ್ ಅವರಂತೂ ಗೌತಮ್ ಅವ್ರು ಹೇಳಿದ ಎಲ್ಲಾ ಮಾತುಗಳನ್ನ ಕೇಳಿ ತುಂಬಾನೇ ಭಯ ಪಟ್ಬಿಡ್ತಾರೆ. ದಿಯಾನು ಕೂಡ ಫುಲ್ ಶಾಕಲ್ಲಿ ನಿಂತ್ಬಿಡ್ತಾರೆ. ಈ ಕಡೆ ಗೌತಮ್ ಅವರು ನಂತರ ಆಕಾಶ್ನ ಕರ್ಕೊಂಡು ಮನೆಗೆ ಬರ್ತಾರೆ. ನೆಕ್ಸ್ಟ್ ಡೇ ಭೂಮಿಕಾ ಅವರು ತಿಂಡಿ ಮಾಡೋದಕ್ಕೆ ಅಂತ ಎಲ್ಲ ತರಕಾರಿನೂ ಕೂಡ ಹೆಚ್ಚುತ್ತಾ ಇರ್ತಾರೆ. ಆಗ ಗೌತಮ್ ಅವರು ಹೋಗ್ಬಿಟ್ಟು ಭೂಮಿಕಾ ಅವರೇ ನಾನು ನಿಮಗೆ ಹೆಚ್ಚೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಗ್ ಮಾಡ್ಕೊಂಡ್ಬಿಡ್ತಾರೆ. ಆಗ ಭೂಮಿಕಾ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಅಯ್ಯೋ ನನಗೆ ಯಾಕೋ ಹೆಚ್ಚೋದಕ್ಕೆ ಬರ್ತಾ ಇಲ್ಲ, ಬನ್ನಿ ನೀವೇ ಹೆಚ್ಚಿ ಅಂತ ಹೇಳ್ತಾ ಇರ್ತಾರೆ. ಅಲ್ಲ ಭೂಮಿಕಾ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದು, ಇಲ್ಲ ಇಲ್ಲ ನೀವೇ ಪೂರ್ತಿಯಾಗಿ ಹೆಚ್ಚಿಬಿಡಿ ಅಂತ ಹೇಳ್ಬಿಟ್ಟು ಗೌತಮ್ ಅವ್ರನ್ನ ಭೂಮಿಕಾ ಅವರು ಅಲ್ಲೇ ನಿಲ್ಲಿಸ್ಬಿಟ್ಟು ಒಂದು ಸೈಡಿಗೆ ಬಂದುಬಿಡ್ತಾರೆ. ಅಲ್ಲ ಭೂಮಿಕಾ ಈ ಕೆಲಸ ಯಾಕೋ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ, ಬೇರೆ ಏನಾದ್ರು ಹೆಲ್ಪ್ ಮಾಡ್ತೀನಿ ಹೇಳಿ ಅಂತ ಹೇಳ್ತಾರೆ. ಅಯ್ಯೋ ಅದೆಲ್ಲ ಏನು ಬೇಡ, ಅಲ್ಲಿ ಮೇಲೆ ಬಾಕ್ಸ್ ಇದೆ ತಗೊಳ್ಳಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಭೂಮಿಕಾ ಅದೆಲ್ಲ ನನ್ನ ಕೈಲಾಗುತ್ತಾ, ನಾನು ನಿಮ್ಮನ್ನ ಎತ್ಕೊಳ್ತೀನಿ ನೀವೇ ತಗೊಂಬಿಡಿ ಅಂತ ಹೇಳ್ಬಿಟ್ಟು ಭೂಮಿಕಾ ಅವ್ರನ್ನ ಎತ್ಕೊಳ್ತಾರೆ. ಆಗ ಭೂಮಿಕಾ ಅವ್ರಿಗೂ ಕೂಡ ಒಂಥರ ಮುಜುಗರನೂ ಆಗುತ್ತೆ, ಒಂದು ಕಡೆ ಖುಷಿನೂ ಆಗುತ್ತೆ. ಹೀಗೆ ಭೂಮಿಕಾ ಮತ್ತು ಗೌತಮ್ ಇಬ್ಬರು ಕೂಡ ತುಂಬಾ ಒಬ್ಬೊಬ್ಬರು ಖುಷಿಯಾಗಿರ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.